ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸುಮಾರು ಜನ ಹೇಳ್ತೀರಾ, ನಾವು ರಾಯರ ಪೂಜೆ ಮಾಡ್ತಾಯಿದ್ದೀವಿ, ಆದರೂ ನಮ್ಗೆ ಒಳ್ಳೇದಾಗ್ತಿಲ್ಲ, ನಮ್ಗೆ ಆರೋಗ್ಯದಲ್ಲಿ ಸ್ವಲ್ಪನೂ ಅಷ್ಟೇ ಚೇತರಿಕೆ ಅನ್ನೋದು ಇಲ್ಲ, ಮತ್ತು ನಮ್ಮ ಸಂಸಾರದಲ್ಲಿ ಸ್ವಲ್ಪನೂ ಅಷ್ಟೇ ಚೇತರಿಕೆ ಅನ್ನೋದು ಕಾಣ್ತಿಲ್ಲ ಅಂತ ಸುಮಾರು ಜನ ಹೇಳ್ತೀರಾ. ನಾವು ರಾಯರ ಪೂಜೆ ಮಾಡ್ತಾಯಿದ್ದೀವಿ, ಗುರುವಾರ ನಾನ್ ವೆಜ್ ತಿಂತಾಯಿದ್ವಿ, ಗುರುವಾರ ನಾನ್ ವೆಜ್ ಅಷ್ಟೇ ತಿನ್ನೋದು ಬಿಟ್ಟಿದ್ದೀವಿ, ರಾಯರ ಪೂಜೆ ಮಾಡ್ತಾಯಿದ್ದೀವಿ, ಆದರೂ ನಮಗೆ ರಾಯರು ಒಂದು ಆರೋಗ್ಯ ಭಾಗ್ಯ ಅನ್ನೋದು ಕೊಡ್ತಾಯಿಲ್ಲ, ನಮ್ಮ ಸಂಸಾರದಲ್ಲಿ ಒಂದು ಒಳ್ಳೆಯದು ಅನ್ನೋದು ಕಾಣಿಸ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತೀರಾ. ಏಕೆಂತಂದರೆ ನಿಮ್ಮ ಕಷ್ಟನೆಲ್ಲ ನೀವು ಹೇಳ್ಕೊತಾ ಇದ್ದೀರಾ ರಾಯರ ಹತ್ರ ಅಲ್ವಾ. ರಾಯರು ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊತಿರ್ತಾರೆ. ಆದರೂ ಏನೇ ಒಂದು ಒಳ್ಳೆಯದು ಆಗಬೇಕಂತಂದ್ರೂ ಅದಕ್ಕೆ ಅಂತ ಒಂದು ಟೈಮ್ ಬರಬೇಕಾಗುತ್ತೆ ಅಲ್ವಾ. ನಾವು ಗುರುವಾರ ನಾನ್ ವೆಜ್ಜು ತಿನ್ನೋದು ಬಿಡ್ತಿದ್ದಾಗೇ ಒಳ್ಳೇದಾಗಬೇಕು ಅಂತಲೂ ಏನಿಲ್ಲ. ರಾಯರು ಪೂಜೆ ಮಾಡ್ತಾಯಿದ್ದೀವಿ, ರಾಯರು ವ್ರತ ಮಾಡ್ತಾಯಿದ್ದೀವಿ, ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಸುಮಾರು ಜನ ಹೇಳ್ತೀರಾ. ವ್ರತ ಮಾಡ್ತಾಯಿದ್ದೀವಿ, ಆದರೂ ಸಹ ನಮಗೆ ಸ್ವಲ್ಪನೂ ಅನ್ನೋದು ಕರುಣೆ ಅನ್ನೋದು ತೋರಿಸ್ತಾ ಇಲ್ಲ ರಾಯರು. ತುಂಬ ಕಷ್ಟನೇ ಬರ್ತಿದೆ ಅಂತ ಸುಮಾರು ಜನ ಹೇಳ್ತೀರಾ. ಯಾಕೆಂತಂದರೆ ನಿಮ್ಮ ಕಷ್ಟನೆಲ್ಲ ನೀವು ಹೇಳ್ಕೊತೀರ ನೀವು, ಆದರೆ ರಾಯರ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಿದ್ದೀರಲ್ಲ, ರಾಯರು ಕೇಳಿಸ್ಕೊತಾರೆ. ನಿಮಗೊಂದು ಟೈಮ್ ಅನ್ನೋದು ಬರಬೇಕು. ಏಕೆಂತಂದರೆ ಟೈಮ್ ಅನ್ನೋದು ಬಂದಾಗಲೇ ನಮ್ಗೆ ಒಳ್ಳೇದಾಗೋಕ್ಕಾಗೋದು. ಈಗ ಕಷ್ಟ ಅನ್ನೋದು ಯಾವ ಟೈಮಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗೋದಿಲ್ಲ. ಅದೇ ರೀತಿ ಸುಖ ಅನ್ನೋದು ಬರಬೇಕು ಅಂತಂದರೆ ಅದಕ್ಕೆ ಅಂತ ಒಂದು ಟೈಮ್ ಬರಬೇಕಾಗುತ್ತೆ. ಎಕ್ಸಾಂಪಲ್ಗೆ ಈಗ ಒಂದು ತಾಯಿ ಒಂದು ಮಗು ಇರಬೇಕಂದ್ರೆ 9 ತಿಂಗಳು ಕಷ್ಟಪಡಲೇಬೇಕಲ್ವ. ಹೊಟ್ಟೆನಲ್ಲಿ ಮಗು ಇಟ್ಕೊಂಡು 9 ತಿಂಗಳು ಆದಮೇಲೆ ಅಲ್ವಾ ಆ ಮಗು ಹೊರಗಡೆ ಬರೋದು. ಅದೇ ರೀತಿ ಒಂದು ಸುಖ ಅನ್ನೋದು ಬರಬೇಕು ಅಂದರೆ, ರಾಯರ ಅನುಗ್ರಹ ನಮ್ಗೆ ಆಗಬೇಕು ಅಂತಂದರೆ ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು. ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಅನ್ನೋದು ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಅನ್ನೋದು ಬರಬೇಕು ನಮಗೆ. ನಾವು ಅಂದ್ಕೊಂಡಿದ್ದ ತಕ್ಷಣ ಆ ಕೆಲಸ ಆಗುತ್ತಾ? ಇಲ್ಲ, ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು ಅಲ್ವಾ. ಈಗೊಂದು ನಾವು ಮನೆ ಕಟ್ತೀವಿ ಅಂತ ತಿಳ್ಕೊಳ್ಳಿ, ಆ ಮನೆ ಕಟ್ಟೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅಟ್ಲೀಸ್ಟ್ 1 ವರ್ಷನಾದರೂ ಬೇಕಾಗುತ್ತೆ. ಆ 1 ವರ್ಷ ನಾವು ಕಾಯ್ತೀವಲ್ವ. ನಮ್ಮದು ಅಂತ ಒಂದು ಮನೆ ಆಗ್ತಿದೆಯಪ್ಪ, ಮನೇಲಿ ಹೋಗಿ ನಾವು ಸೇರ್ಕೋತೀವಿ ಅಂತ ಎಷ್ಟು ಕಷ್ಟಪಡ್ತೀವಿ. ಮನೆ ಆಗೋದಕ್ಕೆ ಮುಂಚೆನೇ ನಾವು ಕನಸೆಲ್ಲ ಕಂಡಿರ್ತೀವಿ ಅಲ್ವಾ. ಆ ಮನೆ ಆಗಬೇಕು ಅಂದರೆ ಕೆಲವೊಂದು ಟೈಮ್ ಅನ್ನೋದು ಬರಬೇಕಲ್ವ. ಆ ಟೈಮ್ ಕಳೆದ್ಮೇಲೆ ಅಲ್ವಾ ನಾವು ಆ ಮನೆಗೆ ಹೋಗಿ ಸೇರ್ಕೊಳ್ಳೋದು. ಒಂದು ತಾಯಿ ಮಗು ಇರಬೇಕು ಅಂದರೆ 9 ತಿಂಗಳು ಕಷ್ಟಪಡಲೇಬೇಕು. 9 ತಿಂಗಳು ಆದ ನಂತರನೇ ನಮ್ಮ ಮಗು ಅನ್ನೋದು ನಮ್ಮ ಕೈ ಸೇರೋದು ಅಲ್ವಾ. ಅಷ್ಟು ದಿನವೇ ನಾವು ಕಾಯ್ತೀವಿ ಅಂದಮೇಲೆ ಜೀವನದಲ್ಲಿ ಮತ್ತು ನಮಗೆ ಒಳ್ಳೇದಾಗಬೇಕು ಅಂದರೆ ಕೆಲವು ದಿನ ಕಾಯಲೇಬೇಕಲ್ವ. ಅದೇ ರೀತಿ ಒಳ್ಳೇದಾಗಬೇಕು ಅಂತಂದರೆ ಏನು ವ್ರತ ಮಾಡಬೇಕು, ಏನು ಪೂಜೆ ಮಾಡಬೇಕು ಅದನ್ನೆಲ್ಲ ನಾವು ಮಾಡಬೇಕು. ಫಲ ಅನ್ನೋದು ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ. ದೇವರು ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ ಅಲ್ವಾ. ಈಗೊಂದು ಮಗುನ ನಾವು ಎರ್ತೀವಿ, ಆ ಮಗು ಎರ್ತಿದ್ದಂಗೆ ನಾವು ಸ್ಟಾರ್ಟಿಂಗಿಂದ ಒಂದು LKG ಫ್ರೀ KG ಅಂತ ನಾವು ಹಾಕ್ತೀವಿ. ಈಗ ಹುಟ್ಟಿದ ಮಗುನೇ ನಾವು ಡಿಗ್ರಿಗೆ ಕಳಿಸೋದು, ಒಂದು ಇಂಜಿನಿಯರ್ ಮಾಡಿಸೋದು ನಾವು ಮಾಡ್ತೀವ? ಇಲ್ಲ, ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು. ನಾವು LKGಯಿಂದ ಓದಿಸಿ ತಾನೇ ಅವರು ಒಂದು ಇಂಜಿನಿಯರ್ ಆಗೋದು. ಅಲ್ಲಿಗಂಟ ನಾವು ಎಷ್ಟು ವರ್ಷ ಕಾಯ್ತೀವಿ ಅಲ್ವಾ. ಒಂದು 16-17 ವರ್ಷ ಕಾಯ್ತೀವಲ್ವ ನಾವು. ಅದೇ ರೀತಿಯೇ ಜೀವನದಲ್ಲಿ ನಮಗೇನಾದರೂ ಒಂದು ಒಳ್ಳೇದಾಗಬೇಕು ಅಂದರೆ ನಾವು ದಿನಗಳು ಕಾಯಲೇಬೇಕು. ಆದಷ್ಟು ದಿನವೂ ನಾವು ಕಷ್ಟ ಅನ್ನೋದು ಪಡಲೇಬೇಕು ನಾವು. ಏಕೆಂತಂದರೆ ನಮ್ಮ ಗುರಿ ತಲುಪಬೇಕಾದ್ರೆ ನಮ್ಮ ಒಂದು ಶ್ರಮ ಅನ್ನೋದು ಇರಬೇಕು. ನಮ್ಮ ಶ್ರಮ ನಾವು ಪಡಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ಫಲ ಅನ್ನೋದನ್ನು ದೇವ್ರಿಗೆ ಬಿಟ್ಬಿಡಬೇಕು. ನಾವು ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂತಲೇ ಏನಿಲ್ಲ. ಏಕೆಂತಂದರೆ ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂತಂದರೆ ಕಷ್ಟದಲ್ಲಿರೋರು ಎಲ್ಲರೂ ಸಹ ದೇವ್ರ ಪೂಜೆ ಮಾಡ್ತಾರೆ ಅಲ್ವಾ. ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂತಲೂ ಏನಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು. ಟೈಮ್ ಬಂದೇ ಬರುತ್ತೆ. ನೀವು ರಾಯರ ಪೂಜೆ ಮಾಡ್ತಾಯಿದ್ದೀರಾ, ರಾಯರಿಗೆ ಒಂದು ವ್ರತ ಅಂತ ಮಾಡ್ತಾಯಿದ್ದೀರಾ, ಒಂದು ಮಠಕ್ಕೂ ಸಹ ಹೋಗಿದ್ದು ಬರ್ತೀರಾ, ಮಂತ್ರಾಲಯಕ್ಕೂ ಸಹ ಹೋಗಿದ್ದು ಬರ್ತೀರಾ ನಮ್ಗೆ ಒಳ್ಳೇದಾಗಲಿ ಅಂತ. ಮಂತ್ರಾಲಯಕ್ಕೆ ಹೋಗಿದ್ದು ಬಂದಿದ್ದ ತಕ್ಷಣ ಒಳ್ಳೇದಾಗೋದಿಲ್ಲ. ಕೆಲವ್ರಿಗೆ ಒಳ್ಳೇದಾಗುತ್ತೆ, ಕೆಲವ್ರಿಗೆ ಒಳ್ಳೇದಾಗೋದಿಲ್ಲ. ಏಕೆಂತಂದರೆ ಅವ್ರ ಟೈಮು ಬರಬೇಕು. ಅವ್ರ ಟೈಮ್ ಬಂದಾಗಲೇ ಒಳ್ಳೇದು ಮಾಡೋದು ರಾಯರು ಅಂತಲ್ಲ, ಎಲ್ಲ ದೇವ್ರುಗಳು ಅಷ್ಟೇ. ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು. ಆ ಟೈಮ್ಗೋಸ್ಕರ ಕಾಯಲೇಬೇಕು. ನೀವು ಸುಮಾರು ಜನ ಹೇಳ್ತೀರಾ, ನನಗೆ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹಾಸ್ಪಿಟ್ಲಿಗೆ ಹೋದ್ರೂ ನಾರ್ಮಲ್ ಅಂತ ಬರ್ತಿದೆ, ದೇವ್ರ ಪೂಜೆ ಮಾಡ್ತಾಯಿದ್ದೀನಿ, ನಾನು ಗುರುವಾರ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ, ಆದರೂ ಸಹ ಒಳ್ಳೇದಾಗ್ತಿಲ್ಲ ಅಂತ ಕೆಲವು ಜನ ಹೇಳ್ತೀರಾ. ನೀವು ತುಂಬ ನೋವಿದೆ, ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಅದಕ್ಕೆ ನಿಮ್ಮ ನೋವನ್ನೆಲ್ಲ ನೀವು ರಾಯರ ಮುಂದೆ ಹೇಳ್ಕೊತಾ ಇದ್ದೀರಾ.
ಅದಕ್ಕೆ ಅಂತ ಒಂದು ಟ್ರೀಟ್ಮೆಂಟ್ ಅಂತ ತಗೊಳ್ಳಿ. ಈಗ ಆರೋಗ್ಯ ಸಮಸ್ಯೆ ಇದ್ದರೆ ಬರೀ ನಾವು ರಾಯರ ಮೇಲೆ ಭಾರ ಹಾಕೋಂಥದ್ದಲ್ಲ, ಅದಕ್ಕೆ ಅಂತ ಒಂದು ಟ್ರೀಟ್ಮೆಂಟ್ ಅನ್ನೋದು ತಗೋಬೇಕು. ನಾವು ಒಂದು ಕಡೆನೇ ನಾವು ನೋಡೋದಕ್ಕೆ ಹೋಗಬಾರ್ದು. ಈಗ ಟ್ರೀಟ್ಮೆಂಟು ನೀವು ತಗೋತಾ ಇದ್ದೀರಾ, ಆದರೂ ನಿಮ್ಗೆ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದಿಲ್ಲ ಅಂದರೆ ಬೇರೆ ಯಾವುದಾದ್ರೂ ದೇವ್ರದ್ದಾಗಿರಬೇಕು. ದೇವ್ರದ್ದಾದ್ರೂ ಅಷ್ಟೇ ಆರೋಗ್ಯದಲ್ಲಿ ಸಮಸ್ಯೆ ಅನ್ನೋದು ಕೊಡ್ತಾರೆ ದೇವ್ರುಗಳು. ಯಾವ ದೇವ್ರು ಮಾಡಿಲ್ಲ ಏನು ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ದೇವ್ರು ಮಾಡಿಲ್ಲ, ಯಾವ ದೇವ್ರಿಗೆ ನಮ್ಮ ಮೇಲೆ ಕೋಪ ಬಂದಿದೆ, ಅದಕ್ಕೆ ನಮಗೆ ಈ ಥರ ಆರೋಗ್ಯದಲ್ಲಿ ಸಮಸ್ಯೆ ಕೊಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ದೇವ್ರುಗಳು ಸೂಚನೆ ಅನ್ನೋದು ಕೊಡ್ತಾರೆ. ಅದರಂತೆ ನೀವು ಮಾಡ್ತಾ ಹೋಗಿ ನಿಮ್ಮ ಕೆಲಸ ನೀವು ಮಾಡಿ. ಫಲ ಅನ್ನೋದನ್ನ ದೇವ್ರಿಗೆ ಬಿಟ್ಬಿಡಿ. ರಾಯರ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊತೀರಲ್ಲ, ನಮ್ಗೆ ಈ ಥರ ಸಮಸ್ಯೆ ಇದೆ ಅಂತ, ಅದನ್ನೆಲ್ಲ ರಾಯರ ಹತ್ರನೇ ಹೇಳ್ಕೊಳ್ಳಿ. ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ಮಾತಾಡೋ ಪ್ರತಿಯೊಂದು ಮಾತು ಅವ್ರು ಕೇಳಿಸ್ಕೊತಾ ಇರ್ತಾರೆ ಅವರು, ಅಲ್ವಾ? ನಾನು ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂತ ಇದ್ದರೆ ಸುಮಾರು ಜನ ಎಲ್ಲರೂ ಅಷ್ಟೇ ದೇವ್ರ ಮುಂದೆ ಕೂತ್ಕೊಂಡು 24 ಗಂಟೆನೂ ದೇವ್ರ ಪೂಜೆ ಮಾಡ್ತಾಯಿದ್ರು. ನಮ್ಮ ಕಷ್ಟ ಎಲ್ಲ ದೂರ ಆಗಲಿ ಅಂತ. ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂತಲೂ ಏನಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಬರಬೇಕಾಗುತ್ತೆ. ಆ ಟೈಮ್ಗೋಸ್ಕರ ನಾವು ಕಾಯಬೇಕಾಗುತ್ತೆ. ಈಗ ನಮ್ಮ ಗುರಿ ಮುಟ್ಟೋದಕ್ಕೆ ಎಷ್ಟು ವರ್ಷಗಳ ಕಾಲ ನಾವು ಕಾಯ್ತೀವಿ ಅಲ್ವಾ? ಮಕ್ಕಳು ಸಾಕೋದ್ರಲ್ಲಾಗಿರ್ಬೋದು, ಇಲ್ಲ ಒಂದು ಮನೆ ಕಟ್ಟೋದ್ರಲ್ಲಾಗಿರ್ಬೋದು. ನಮ್ಮ ಜೀವನ ಇವಾಗ ಬಡತನದಲ್ಲಿ ಇರ್ತೀವಿ, ನಾವು ಮುಂದೆ ಚೆನ್ನಾಗಾಗಬೇಕು ಅಂದರೆ ಅದಕ್ಕೆ ಅಂತ ಎಷ್ಟು ವರ್ಷಗಳ ಕಾಲ ನಾವು ಕಾಯ್ತೀವಿ ಅಲ್ಲ, ಅದೇ ರೀತಿ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಆ ಟೈಮ್ಗೋಸ್ಕರ ನಾವು ಕಾಯಬೇಕು. ನಾವು ನಮ್ಮ ಶ್ರಮ ಅನ್ನೋದು ಒಂದು ಇರಬೇಕು, ಶ್ರಮ ಪಡಬೇಕು, ದೇವ್ರುಗಳು ನಂಬಬೇಕು, ದೇವ್ರ ಪೂಜೆ ಮಾಡಬೇಕು. ಆದಷ್ಟು ಒಳ್ಳೇದು ಮಾಡ್ತಾ ಹೋಗಿ. ಆದಷ್ಟು ನಿಮ್ಗೇನು ಅನಿಸುತ್ತೋ ಅದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗಿ. ನೀವು ಮಾಡೋ ಕೆಲಸದಿಂದ ಯಾರಿಗೂ ಅಷ್ಟೇ ಬೇಜಾರಾಗಬಾರ್ದು, ಬೇರೆಯವ್ರ ಜೀವನಕ್ಕೆ ತೊಂದರೆ ಆಗಬಾರ್ದು. ಆ ರೀತಿ ನೀವು ಮಾಡ್ತಾ ಹೋಗಿ. ಖಂಡಿತ ದೇವ್ರುಗಳು ನಿಮ್ಮನ್ನು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ದೇವ್ರುಗಳನ್ನ ನಂಬಿದ್ರೆ ಯಾವತ್ತೂ ಮೋಸ ಮಾಡೋದಿಲ್ಲ. ಜನ ನಂಬಿದ್ರೆ ಮೋಸ ಮಾಡ್ತಾರೆ, ದೇವ್ರು ನಂಬಿದ್ರೆ ಯಾವತ್ತೂ ಅಷ್ಟೇ ಮೋಸ ಮಾಡೋದಿಲ್ಲ. ನೀವು ಆದಷ್ಟು ದೇವ್ರನ್ನ ನಂಬಿ ನೀವು ದೇವ್ರ ಪೂಜೆ ಮಾಡಿ, ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಸುಮಾರು ಜನ ಹೇಳ್ತಾರೆ ಅಲ್ವಾ, ರಾಯರ ಮಠಕ್ಕೆ ಬಂದವರು ಸುಮಾರು ಜನ ಹೇಳ್ತಾರೆ, ನಮಗೆ ತುಂಬಾ ಕಷ್ಟ ಆಯಿತು, ಇವಾಗ ಸ್ವಲ್ಪ ಪರವಾಗಿಲ್ಲ, ಆದರೆ ನಮ್ಮ ಕಷ್ಟ ಪೂರ್ತಿ ಮುಗ್ದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಅದೇ ರೀತಿ ಉಕ್ಕೋದ್ರಲ್ಲಿ ಸ್ವಲ್ಪ ನೀರು ಹಾಕ್ದಾಗೆ, ಈಗ ಉಕ್ತಿರುತ್ತೆ ನೋಡಿ, ಒಂದು ಹಾಲು ಉಕ್ತಿರುತ್ತೆ, ಈಗ ಒಂದು ಅನ್ನ ಮಾಡ್ತಾಯಿರ್ತೀವಿ, ಅದು ಉಕ್ತಿರುತ್ತೆ, ಅದ್ರ ಮೇಲೆ ನೀರು ಹಾಕಿದ್ರೆ ಅದು ಸ್ವಲ್ಪ ಹೊತ್ತು ಕಮ್ಮಿ ಆಗುತ್ತೆ, ತಿರ್ಗಾ ಉಕ್ತಿರುತ್ತೆ. ಅದೇ ರೀತಿ ನಮಗೆ ತುಂಬ ಕಷ್ಟ ಬರ್ತಿದೆ ಅಂತಂದರೆ ರಾಯರು ಅದ್ರ ಮೇಲೆ ನೀರು ಹಾಕ್ತಾ ಇರ್ತಾರೆ, ಸ್ವಲ್ಪ ಕಮ್ಮಿ ಮಾಡ್ತಾ ಇರ್ತಾರೆ. ಉಕ್ಕಿ ಕೆಳಗಡೆ ಸುರಿಯೋದನ್ನ ರಾಯರು ತಪ್ಪಿಸ್ತಾರೆ. ಈಗ ಜಾಸ್ತಿ ಕಷ್ಟ ಬರ್ತಿದೆ ಅಂತಂದರೆ ಅದನ್ನು ಕಮ್ಮಿ ಕಷ್ಟದ್ರಲ್ಲಿ ತೊಗೊಂಬರ್ತಾರೆ. ಅದು ಕಮ್ಮಿ ಕಷ್ಟಪಡೋ ರೀತಿ ತೊಗೊಂಡು ಬರ್ತಾರೆ ಅವರು ರಾಯರು. ನಾವು ನಂಬೇಕಲ್ವ, ನಂಬಿದ್ಮೇಲೆ ನಮ್ಮ ಕಷ್ಟನೆಲ್ಲ ರಾಯರ ಮೇಲೆ ಹಾಕ್ಬಿಡ್ಬೇಕು. ಅವ್ರು ಹಾಲಲ್ಲಿ ಹಾಕ್ತಾರ, ನೀರಲ್ಲಿ ಹಾಕ್ತಾರ, ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಅಲ್ವಾ. ರಾಯರು ನಮ್ಮದವ್ರನ್ನ ಯಾವತ್ತಷ್ಟೇ ಕೈ ಬಿಡೋದಿಲ್ಲ. ಇದು ಸತ್ಯವಾದ ಮಾತಿದು. ನಾನು ಸುಮಾರು ವರ್ಷ ದೇವ್ರ ಪೂಜೆ ಮಾಡಿದೆ, ರಾಯರು ಪೂಜೆ ಮಾಡಿದೆ. ಅಂದರೆ 3-3.5 ವರ್ಷ ರಾಯರು ಪೂಜೆ ಮಾಡಿದಂಥದ್ದು ನನಗೆ ಒಳ್ಳೇದು ಮಾಡಲೇ ಇಲ್ಲ ನನಗೆ, ಅಲ್ವಾ. ಆಗ ಅಂದ್ಬಿಟ್ಟು ರಾಯರು ಪೂಜೆ ಮಾಡ್ತಾಯಿದ್ದೀನಿ. ನಾನು ಮುಂಚೆಲ್ಲ ರಾಯರು ಪೂಜೆ ಮಾಡ್ತಾ ಇರಲಿಲ್ಲ, ಈಗ ರಾಯರು ಪೂಜೆ ಮಾಡ್ತಾಯಿದ್ದೀನಿ. ಏಂತಕ್ಕೆ ರಾಯರೇ ನೀವು ನನಗೆ ಒಳ್ಳೇದು ಮಾಡಿಲ್ಲ ಅಂತ ನಾವು ಕೇಳೋದ್ರಲ್ಲಿ ಅರ್ಥ ಇಲ್ಲ. ಏಕೆಂತಂದರೆ ರಾಯರು ಏನು, ರಾಯರು ಪವಾಡ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ, ರಾಯರಿಗೆ ನಮ್ಮ ಬಗ್ಗೆ ಏನು ಗೊತ್ತಿರೋದಿಲ್ಲ. ಆದರೆ ನಾವು ರಾಯರು ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂತಿಲ್ಲ. ಏಕೆಂತಂದರೆ ನಮ್ಮ ಒಂದು ಬೇಡಿಕೆನ ರಾಯರ ಮುಂದೆ ಇಟ್ಟಿದ್ದೀವಿ ಅಂದರೆ ನಮ್ಮ ಬಗ್ಗೆ ರಾಯರು ಎಲ್ಲನೂ ಸಹ ವಿಚಾರಿಸ್ತಾರೆ. ಇವ್ರು ಏನು, ಇವ್ರ ಹಿನ್ನೆಲೆ ಏನು, ಇವ್ರು ಏನು ಕೆಲಸ ಮಾಡಿದ್ದಾರೆ, ಇವ್ರ ಹಿಂದೆ ಏನು ಮಾಡಿದ್ದಾರೆ, ಇವಾಗ ಏನು ಮಾಡ್ತಿದ್ದಾರೆ, ಅದನ್ನೆಲ್ಲ ಸಹ ದೇವ್ರುಗಳು ನೋಡ್ತಾರೆ. ರಾಯರು ಅಂತಲ್ಲ, ಎಲ್ಲ ದೇವ್ರುಗಳು ನೋಡ್ತಾರೆ. ನಮ್ಮ ಪಾಪ ಕರ್ಮ, ನಾವು ಯಾರಿಗೇನು ಕೆಟ್ಟದ್ದು ಮಾಡಿದ್ದೀವಿ ಅದನ್ನೆಲ್ಲ ಸಹ ತೂಕ ಮಾಡ್ತಾರೆ ಅವರು. ತೂಕ ಮಾಡಿನೇ ಅದು ಫಲ ಕೊಡೋ ಅಂಥದ್ದು. ನಾವು ಯಾರಿಗೇನು ಮಾಡಿಲ್ಲ, ನಾವು ಒಳ್ಳೇದೇ ಮಾಡ್ತಾಯಿದ್ದೀವಿ ಜೀವನದುದ್ದಕ್ಕೂ, ಯಾರಿಗೂ ಅಷ್ಟೇ ಕೆಟ್ಟದ್ದು ಬಯಸಿಲ್ಲ. ನಾವು ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡಿದ್ದೀವಿ, ಯಾರಿಗೂ ಮೋಸ ಮಾಡಿಲ್ಲ, ಯಾರ್ದು ಕಿತ್ಕೊಂಡು ತಿಂದಿಲ್ಲ ಅನ್ನೋದಾಯಿತು ಅಂದರೆ ಅಂಥವ್ರಿಗೆ ಬೇಗ ಅನುಗ್ರಹ ಮಾಡ್ತಾರೆ. ನಾವು ಗೊತ್ತಿಲ್ದಿರ ಸುಮಾರು ತಪ್ಪು ಮಾಡ್ತೀವಿ ಅಲ್ವಾ. ನಮಗೆ ಗೊತ್ತಿರೋದೇ ಇಲ್ಲ, ಈ ತಪ್ಪು ಮಾಡಿದ್ರೆ ಇದು ಕೆಟ್ಟದಾಗುತ್ತೆ ಅನ್ನೋದು ಸಹ ಗೊತ್ತಿರೋದಿಲ್ಲ ನಮಗೆ. ಆ ರೀತಿ ನಾವು ಕೆಟ್ಟದ್ದು ಮಾಡಿರ್ತೀವಿ ನಾವು. ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಯಾರು ಅನುಭವಿಸೋದು, ನಾವೇ ಅನುಭವಿಸ್ಬೇಕು. ಈಗ ಹಿಂದಿನ ಜನ್ಮದಲ್ಲಿ ಏನಾದರೂ ನಾವು ಪಾಪ ಕರ್ಮ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಮಗೆ ಮನುಷ್ಯನ ರೂಪ ಕೊಡ್ತಾರೆ. ನೀವು ಇಲ್ಲಿ ಅನುಭವಿಸೋಕ್ಕಾಗಿಲ್ಲ, ಮುಂದೆ ನೀನು ಮನುಷ್ಯನ ಜನ್ಮ ಅನ್ನೋದು ಕೊಟ್ಟಿದ್ದೀನಿ, ಅಲ್ಲೋಗಿ ನೀನೆಲ್ಲ ತೀರಿಸ್ಬಿಟ್ಟೇ ಬರಬೇಕು. ನೀನು ಅಲ್ಲೂ ಸಹ ಪಾಪ ಕರ್ಮ ಅನ್ನೋದೇ ನೀನು ಮಾಡ್ತಿದ್ರೆ ನೀನು ಎಷ್ಟು ಜನ್ಮ ಎತ್ತುತ್ತಿ ಅಷ್ಟು ಜನ್ಮನೂ
ಜನ್ಮನೂ ನಿನ್ನ ಕರ್ಮ ಅನ್ನೋದು ಬಿಡೋದಿಲ್ಲ, ಕರ್ಮ ಅನ್ನೋದು ಕಾಡ್ತಾನೆ ಇರುತ್ತೆ, ನಿನಗೆ ಒಳ್ಳೇದಂತೂ ಆಗೋದಿಲ್ಲ ಅಂತ ದೇವ್ರುಗಳು ಹೇಳ್ತಾರೆ. ನಮ್ಮ ಮನುಷ್ಯರು ಜನ್ಮ ಭಗವಂತ ಕೊಟ್ಟಿದ್ದಾರಲ್ಲ, ನಮಗೆ ಬುದ್ಧಿ ಅನ್ನೋದು ಸಹ ಕೊಟ್ಟಿದ್ದಾರಲ್ಲ. ಒಳ್ಳೇದು ಮಾಡಿದ್ರೆ ಏನಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಬುದ್ಧಿ ಅನ್ನೋದು ಕೊಟ್ಟಿದ್ದಾರೆ, ಒಂದು ಮನಸ್ಸು ಅನ್ನೋದು ಕೊಟ್ಟಿದ್ದಾರೆ. ಆ ರೀತಿ ನಾವು ಮಾಡ್ತಾ ಹೋಗಬೇಕು. ಜೀವನದಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೊಬಿಡಿ, ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಇದೊಂದು ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಯಾವ ತಪ್ಪುಗಳು ಮಾಡೋಕ್ಕೋಗೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಈ ಜನ್ಮದಲ್ಲಿ ನೀನು ಪಾಪ ಕರ್ಮ ಮಾಡ್ತಿದ್ರೆ ನೀನು ಎಷ್ಟು ಜನ್ಮ ಅನ್ನೋದು ಎತ್ತುತ್ತಿ ಅಷ್ಟು ಜನ್ಮನಕ್ಕೂ ಕೂಡ ಪಾಪ ಕರ್ಮ ಅನ್ನೋದು ನೀನು ಕಾಡದೆ ಬಿಡೋದಿಲ್ಲ. ನೀನು ಅದನ್ನೆಲ್ಲ ತೀರಿಸ್ತೀರ. ನೀನು ಸಾವನ್ನೋದನ್ನು ನೀನು ನಿರೀಕ್ಷೆ ಮಾಡಿದೆ ಅಂತಂದರೆ ನೀನು ಎಷ್ಟು ಜನ್ಮ ಎತ್ತಿದ್ರೂ ನಿನಗೆ ಪಾಪ ಕರ್ಮ ಅನ್ನೋದು ಬಿಡೋದಿಲ್ಲ, ನಿನಗೆ ಸ್ವರ್ಗ ಸುಖ ಸಿಕ್ಕೋದಿಲ್ಲ, ನಿನಗೆ ನರಕನೇ ಸಿಕ್ಕೋದು ಅಂತ ಹೇಳ್ತಾರೆ. ನಾವು ಇಲ್ಲಿ ಅನುಭವಿಸೋದಲ್ಲ, ಇದಕ್ಕಿಂತ ಘೋರ ನರಕನ ನಾವು ಅಲ್ಲಿ ಅನುಭವಿಸ್ಬೇಕಾಗುತ್ತೆ. ಕೆಲವು ಜನ ಹೇಳ್ತಾರೆ ನಮಗೇನು ಗೊತ್ತಾಗೋದಿಲ್ಲ, ಇಲ್ಲೇ ಆದರೆ ಮನುಷ್ಯನ ಜನ್ಮ ಕೊಟ್ಟಿದ್ದಾರೆ, ನಮಗೆಲ್ಲ ಕಷ್ಟ ಸುಖ ಗೊತ್ತಾಗುತ್ತೆ, ಯಾರು ಏನೇ ನೋವು ಕೊಟ್ಟರು ಆ ನೋವೆಲ್ಲ ನಮಗೆ ಗೊತ್ತಾಗುತ್ತೆ, ಸಾವನ್ನ ನಿರೀಕ್ಷೆ ಮಾಡಿದ್ರೆ ಅಲ್ಲಿ ನಮಗೇನು ಗೊತ್ತಾಗೋದಿಲ್ಲ ಅಂತ ಸುಮಾರು ಜನ ಹೇಳ್ತೀರಾ. ತಪ್ಪದು. ಇಲ್ಲಿ ನಾವು ಪಡೋ ಕಷ್ಟ ಅಲ್ಲ, ಅಲ್ಲಿ ನಾವು ನರಕ ಪಡಬೇಕಾಗುತ್ತೆ. ಅದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಅದರಂತೆ ನಾವು ನಡೀತಾ ಹೋಗಬೇಕು. ಒಳ್ಳೆಯದು ಯೋಚನೆ ಮಾಡೋಕ್ಕೆ ಒಂದು ಮನಸ್ಸು ಕೊಟ್ಟಿದ್ದಾರಲ್ಲ ದೇವರು, ಒಳ್ಳೆ ರೀತಿಯೇ ಯೋಚನೆ ಮಾಡಬೇಕು. ಕೆಟ್ಟದ್ದು ಮಾಡ್ತಾರೆ ಅದನ್ನು ಕೆಟ್ಟವ್ರಿಗೆ ಬಿಟ್ಬಿಡಬೇಕು. ಅವ್ರಿಗೆ ಕಾಡೋದಕ್ಕೆ ಅಂತ ದೇವ್ರುಗಳಿರ್ತಾರೆ ಅಲ್ವಾ. ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ಯಾವ ಇದರಲ್ಲೂ ಬರ್ದಿಲ್ಲ, ಯಾವ ಶಾಸ್ತ್ರದಲ್ಲೂ ಬರ್ದಿಲ್ಲ. ಕೆಟ್ಟವ್ರಿಗೆ ಕೆಟ್ಟದೇ ಆಗ್ತಿರುತ್ತೆ, ಅವ್ರ ಟೈಮ್ ಚೆನ್ನಾಗಿರುತ್ತೆ, ಅದಕ್ಕೆ ಇವಾಗ ಅವ್ರ ಜೀವನದಲ್ಲಿ ಒಳ್ಳೇದೇ ಆಗ್ತಿರುತ್ತೆ, ಅವರು ಸುಖ ಶಾಂತಿಯಿಂದ ಇರ್ತಾರೆ. ಆದರೆ ಅದಕ್ಕೆ ಅಂತ ಅವರು ಒಳ್ಳೆತನ ಮುಗಿದು ಕೆಟ್ಟದ್ದು ಬರುತ್ತಲ್ಲ, ಆವಾಗ ಅವ್ರಿಗೆ ಪಾಪ ಕರ್ಮ ಅನ್ನೋದು ಕಾಡುತ್ತೆ. ಅವಾಗ ಯಾವ ದೇವರುಗಳು ಬರೋದಿಲ್ಲ ಅವ್ರನ್ನ ಕಾಪಾಡೋದಕ್ಕೆ. ಯಾಕೆಂತಂದರೆ ಮನುಷ್ಯರು ಕೂಡ ಕಷ್ಟ ತಡ್ಕೊಬೋದು, ಭಗವಂತ ಕೂಡ ಕಷ್ಟ ಯಾರ ಕೈಲೂ ತಡ್ಕೊಳಕ್ಕಾಗೋದಿಲ್ಲ. ಎಲ್ಲರೂ ಸುಟ್ಟು ಬೂದಿ ಆಗಿಬಿಡ್ತಾರೆ. ನಮಗೆ ಮನುಷ್ಯನ ಜನ್ಮ ಕೊಟ್ಟಿರೋದು ಏನಕ್ಕೆ ಅಂತಂದರೆ ನೀನು ಒಳ್ಳೇದು ಮಾಡು ಅಂತಲೇ, ಒಳ್ಳೇದಕ್ಕೋಸ್ಕರ ಮನುಷ್ಯನ ಜನ್ಮ ಕೊಟ್ಟಿರೋದು ಭಗವಂತ. ನಾವು ಆದಷ್ಟು ಒಳ್ಳೇದು ಮಾಡ್ತಾ ಹೋಗಬೇಕು. ಯಾರಿಗೂ ಅಷ್ಟೇ ಮನಸ್ಸಿನಲ್ಲೂ ಕೂಡ ಕೆಟ್ಟದ್ದು ಬಯಸೋದಕ್ಕೆ ಹೋಗಬಾರ್ದು ಅಲ್ವಾ. ನೀವು ತಿನ್ನೋ ತುತ್ತು ಅನ್ನನ ಬೇರೆಯವ್ರಿಗೆ ಕೊಟ್ಟು ನೋಡಿ, ಆ ಸುಖನೇ ಬೇರೆ. ಅವ್ರಿಗೆ ಕೊಡ್ದಿರ ನಾವೇ ತಿಂದ್ಬಿಟ್ರೆ ಅವ್ರ ಮನಸ್ಸಲ್ಲಿ ಏನು ಅಂದ್ಕೋತಾರೆ, ನಮ್ಮ ಹೊಟ್ಟೆ ತುಂಬಿತು ಅಂತ ನಾವು ತೃಪ್ತಿ ಪಡ್ತೀವಿ. ಆದರೆ ಹಸುವಿನಲ್ಲಿರೋರು ಏನಂತಾರೆ, ಅವ್ರು ತಿನ್ನೋದು ನನಗೂ ಒಂದು ತುತ್ತು ಕೊಟ್ಟಿದ್ರೆ ನಾನು ತಿಂತಿದ್ನಲ್ಲ ಅಂತ ಅನ್ಕೋತಾರೆ. ನಾನು ಅದಕ್ಕೆ ಹೇಳೋದು, ಆದಷ್ಟು ಯಾರ ಹಸ್ದವ್ರಿಗೆ ಅನ್ನ ಕೊಡಿ, ಆದಷ್ಟು ದಾನ ಧರ್ಮ ಮಾಡಿ. ನೀವು ದಾನ ಧರ್ಮ ಮಾಡಿ ಅಂದರೆ ಇರೋದೆಲ್ಲ ದಾನ ಧರ್ಮ ಮಾಡಿ ಅಂತಲ್ಲ, ಹಸ್ತೋರ್ಗೆ ಅನ್ನ ಕೊಡಿ, ಕಷ್ಟದಲ್ಲಿರೋರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅವರು ಸಹಾಯ ಮಾಡಿಸ್ಕೊಂಡವರು ಕಷ್ಟದಲ್ಲಿರ್ತಾರಲ್ಲ, ಅವಾಗ ಹಾರೈಸ್ತಾರೆ ನೋಡಿ, ದೇವರು ನಿಮ್ಮನ್ನು ಚೆನ್ನಾಗಿ ಮಡಗ್ಲಪ್ಪ, ನಿನ್ನ ಸಂಸಾರ ಚೆನ್ನಾಗಿ ಮಡಗಲಿ, ನಿನ್ನ ಮಕ್ಕಳು ಮರಿ ಉದ್ಧಾರ ಆಗಲಿ ಅಂತ ಹೇಳ್ತಾರಲ್ಲ, ಅದೊಂದು ಮಾತು ಕೋಟಿ ದುಡ್ಡು ಕೊಟ್ರೂ ಸಿಕ್ಕುವಂಥದ್ದಲ್ಲ ಅದು. ನಾವು ಕೋಟಿ ದುಡ್ಡು ಕೊಟ್ಟು ಏನು ಬೇಕಾದರೂ ತೊಗೋಬೋದು, ಆದರೆ ಒಂದು ಆಶೀರ್ವಾದ, ಒಳ್ಳೆ ಆಶೀರ್ವಾದ ಅನ್ನೋದು ನಾವು ಕೋಟಿ ದುಡ್ಡು ಕೊಟ್ಟು ತಗೊಳ್ಳೋಂಥದ್ದಲ್ಲ ಅದು. ಅದಕ್ಕೆ ನೀವು ಯಾರಿಗಾದ್ರೂ ಏನಾದರೂ ಒಳ್ಳೇದು ಮಾಡ್ತೀರಾ, ಅವರಿಂದ ಒಂದು ಒಳ್ಳೆಯದನ್ನು ನಿರೀಕ್ಷೆ ಮಾಡಿ. ನೀವು ಅವ್ರ ಬಾಯಿಲಿ ಅವ್ರ ಮನಸ್ಸಲ್ಲಿ ಒಳ್ಳೇದಾಗೋ ಥರ ನಿರೀಕ್ಷೆ ಮಾಡಿ, ಅವ್ರಿಗೆ ಆ ರೀತಿ ಸಹಾಯ ಮಾಡಿ. ಈಗ ಹಸ್ತವ್ರಿಗೆ ಅನ್ನ ಕೊಟ್ಟರೆ ಅವ್ರು ಏನಂತಾರೆ, ಅಪ್ಪ ನಾನು ಹಸ್ತು ಹೊಟ್ಟೆಗೆ ನೀನು ಅನ್ನ ಹಾಕಿದ್ಯಾ, ನೀನು ಚೆನ್ನಾಗಿರಪ್ಪ, ಭಗವಂತ ನೀನು ಚೆನ್ನಾಗಿ ಮಡಗಲಿ ಅಂತ ಹೇಳ್ತಾರೆ ನೋಡಿ. ಅದೊಂದು ಆಶೀರ್ವಾದನೇ ಜೀವನದುದ್ದಕ್ಕೂ ನಮ್ಮ ಬಾಳನ್ನ ಹಚ್ಚ ಹಸಿರಾಗಿ ಇಟ್ಟಿರ್ತಾರೆ ದೇವರು. ಇದೊಂದು ಸತ್ಯ ಅರ್ಥ ಮಾಡ್ಕೊಂಬಿಡಿ. ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದಾಗುತ್ತೆ. ಅಷ್ಟನ್ನು ಅರ್ಥ ಮಾಡ್ಕೊಂಬಿಡಿ. ಅಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ದೇವ್ರುಗಳು ಅಷ್ಟೇ ಇವತ್ತು ಕಷ್ಟ ಕೊಟ್ಟಿದ್ದಾರ, ನಾಳೆ ಸುಖ ಅನ್ನೋದು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ. ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂತಲೂ ಏನಿಲ್ಲ. ಪೂಜೆ ಮಾಡದಿರೋರಿಗೆಲ್ಲ ಒಳ್ಳೇದಾಗಿದೆ ಅಂತ ಸುಮಾರು ಜನ ಹೇಳ್ತಾರೆ, ಅವ್ರು ಪೂಜೆನೇ ಮಾಡೋದಿಲ್ಲ, ದೇವಸ್ಥಾನಕ್ಕೂ ಸಹ ಹೋಗೋದಿಲ್ಲ. ಅಂಥವ್ರಿಗೆಲ್ಲ ಒಳ್ಳೇದೇ ಆಗ್ತಿದೆ ಅಂತ ನೀವು ಹೇಳ್ತೀರಾ. ಅವರು ಹೋದ ಜನ್ಮದಲ್ಲಿ ಒಂದು ಪುಣ್ಯ ಅನ್ನೋದು ಸಂಪಾದನೆ ಮಾಡಿರ್ತಾರೆ, ಪುಣ್ಯ ಕೇಳ್ಕೊಂಬಂದಿರ್ತಾರೆ, ಅದಕ್ಕೆ ಈ ಜನ್ಮದಲ್ಲಿ ಅವ್ರಿಗೆ ಒಳ್ಳೇದಾಗ್ತಿರುತ್ತೆ. ಆದರೆ ಈ ಜನ್ಮದಲ್ಲಿ ಅವರು ಬರೀ ಪಾಪ ಕರ್ಮನೇ ಮಾಡ್ತಿದ್ರೆ, ಅವರು ನನಗೇನು ದೇವ್ರು ಕಷ್ಟ ಕೊಟ್ಟಿಲ್ಲ, ನಾನು ಚೆನ್ನಾಗಿಟ್ಟಿದ್ದಾರೆ. ನೀವಿಷ್ಟು ದೇವ್ರ ಪೂಜೆ ಮಾಡ್ತೀರಾ, ಇಷ್ಟು ದೇವ್ರುಗಳಿಗೆ ಹೋಗ್ತೀರಾ, ನೀವು ವಾರ ದೇವ್ರ ಸ್ಥಾನಕ್ಕೆ ಹೋಗ್ತೀರಾ, ನೀವು ದಿನ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತೀರಾ, ನಿಮ್ಗೇನು ಒಳ್ಳೇದು ಮಾಡಿದ್ದಾರೆ ನೋಡಿ. ನಾನೇನು ಪೂಜೆನೇ ಮಾಡೋದಿಲ್ಲ, ನಾನು ದೇವಸ್ಥಾನಕ್ಕೂ ಸಹ ಹೋಗೋದಿಲ್ಲ, ದೇವ್ರು ನಾನು ಚೆನ್ನಾಗಿಟ್ಟಿದ್ದಾರೆ ಅಂತ ಕೆಲವ್ರು ಹೇಳ್ತಾರೆ ನೋಡಿ. ಅಂಥವ್ರಿಗೂ ಸಹ ದೇವರು ನೋಡ್ತಾ ಇರ್ತಾರೆ.
ನೀನು ಎಷ್ಟು ಆಡ್ತೀಯೋ ಆಡು. ನೀನು ಹೋದ ಜನ್ಮದಲ್ಲಿ ನೀನು ಸ್ವಲ್ಪ ಪುಣ್ಯ ಅನ್ನೋದು ಕೇಳ್ಕೊಂಡು ಬಂದಿದ್ಯಾ, ಅದಕ್ಕೆ ಈ ಜನ್ಮದಲ್ಲಿ ನಿನ್ನ ಪುಣ್ಯ ಅನ್ನೋದು ನಿನಗಿದೆ, ನಿನ್ನ ಬಾಳಲ್ಲಿ ಇದೆ. ಆದರೆ ನೀನು ಕಷ್ಟದಲ್ಲಿರೋನ ನೀನು ಈನಾಡಿಸಿ ಮಾತಾಡ್ತೀಯಲ್ಲ, ಅವ್ರನ್ನ ಕಾಲು ಕಸದ ರೀತಿ ನೋಡ್ತೀಯಲ್ಲ, ನಿನಗೆ ಕರ್ಮ ಅನ್ನೋದು ಬಿಡೋದಿಲ್ಲ. ನಿನಗೆ ತಕ್ಕ ಶಿಕ್ಷೆ ನಾನು ಕೊಟ್ಟೇ ಕೊಡ್ತೀನಿ ಅಂತ ದೇವ್ರು ಹೇಳ್ತಾರೆ. ಅದಕ್ಕೆ ಹೇಳೋದು, ನಾವು ಆದಷ್ಟು ಒಳ್ಳೇದು ಮಾಡ್ತಾ ಹೋಗಬೇಕು, ಆದಷ್ಟು ದೇವರು ನಂಬಬೇಕು. ದೇವ್ರ ಮುಂದೆ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ, ರಾಯರು ಕೇಳಿಸ್ಕೊತಾರೆ. ನೀವು ಆಡೋ ಪ್ರತಿ ಒಂದು ಮಾತನ್ನು ಸಹ ರಾಯರು ಕೇಳಿಸ್ಕೊತಿರ್ತಾರೆ. ನಾನೇ ಸುಮಾರು ಸತಿ ರಾಯರ ಮುಂದೆ ಕೂತ್ಕೊಂಡಾಗೆಲ್ಲ ರಾಯರ ಹತ್ರ ಕೇಳ್ತೀನಿ, ನಾನು ತುಂಬ ಕಷ್ಟದಲ್ಲಿರಬೇಕಾದ್ರೆ ನೀವೇಂತಕ್ಕೆ ನನ್ನ ಮನಸ್ಸಲ್ಲಿ ಬರಲಿಲ್ಲ. ರಾಯರು ಇದ್ದಾರೆ, ರಾಯರು ನಂಬಿ ಪೂಜೆ ಮಾಡು ಅಂತ ಯಾರ ಬಾಯಿಲಾದರೂ ಏನು ಕೇಳಿಸ್ಲಿಲ್ಲ ನೀವು. ನಾನು ಅಷ್ಟು ಕಷ್ಟದಲ್ಲಿದ್ನಲ್ಲ, ನಾನು ಅಷ್ಟು ಕಷ್ಟಪಟ್ಟನಲ್ಲ. ನಾನು ತಿನ್ನೋ ಅನ್ನನೂ ಸಹ ಕೆಲವರು ಈಣರ್ಚಿ ಮಾತಾಡಿದ್ರು, ಒಂದು ತುತ್ತು ಅನ್ನ ಕೊಡಬೇಕಾದ್ರೂ ನನ್ನ ಯೋಗ್ಯತೆನ ಅಳಿದ್ರು ಅವರು. ನಾನು ಏನಕ್ಕೂ ಬೇಡವಾದವಳು, ನಾನು ಬೇರೆ ಕಾಲಡಿನೇ ಬಿದ್ದಿರಬೇಕು ಅಂತ ಅವ್ರು ಅಷ್ಟು ಅಂದ್ರಲ್ಲ, ಅವಾಗ ಏನಕ್ಕೆ ನೀವು ನನ್ನ ಮನಸ್ಸಲ್ಲಿ ಬರಲಿಲ್ಲ. ನಾನು ರಾಯರು ಇದ್ದೀನಿ, ನನ್ನ ಪೂಜೆ ಮಾಡು ಅಂತ ನೀವೇಂತೂ ಬರಲಿಲ್ಲ ಅಂತ ಸಾಕಷ್ಟು ಬಾರಿ ರಾಯರ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕಿದ್ದೀನಿ. ಏಕೆಂತಂದರೆ ರಾಯರು ನಂಬಿ ನನಗೆ ಪೂಜೆ ಮಾಡಿದ್ಮೇಲೆ ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ನನ್ನ ಅಪ್ಪನ ನಾನು ಉಸಿರಿರೋ ತನಕನೂ ನಾನು ಮರೆಯೋದಿಲ್ಲ. ನಾನು ಆಡೋ ಒಂದೊಂದು ಮಾತಲ್ಲೂ ರಾಯರಿದ್ದಾರೆ, ನಾನು ಬಿಡೋ ಒಂದೊಂದು ಉಸಿರಲ್ಲೂ ರಾಯರಿದ್ದಾರೆ. ರಾಯರು ಅಂದರೆ ನನ್ನ ಜೀವ, ನನ್ನ ಸರ್ವಸ್ವ. ನನ್ನ ಜೀವನ ಪೂರ್ತಿ ರಾಯರು ಸೇವೆ ಮಾಡಿದ್ರು. ರಾಯರು ಮಾಡಿರೋಂಥ ಅನುಗ್ರಹನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ರಾಯಪ್ಪನ ಹತ್ರ ಕೇಳ್ಕೊಳ್ಳೋದು ಎಷ್ಟು, ಅಪ್ಪ ನನ್ನ ಜೀವನ ಪೂರ್ತಿ ನೀನು ಸೇವೆ ಮಾಡೋ ಒಂದು ಭಾಗ್ಯ ಕೊಡು ತಂದೆ ಅಂತ ನಾನು ರಾಯರ ಮುಂದೆ ಕೂತ್ಕೊಂಡು ಕೇಳ್ಕೊತೀನಿ. ನೋಡಿ, ನಿಮಗೂ ಒಂದು ಟೈಮ್ ಅನ್ನೋದು ಬಂದೇ ಬರುತ್ತೆ, ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಧೈರ್ಯ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ, ಮನಸ್ಸನ್ನ ಕುಗ್ಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ದೇವರು ನಂಬಿ ದೇವ್ರ ಪೂಜೆ ಮಾಡಿ, ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.